ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಗೋಲ್ ಗುಂಬಜ್ನ ಪ್ರಮುಖ ಆಕರ್ಷಣೆ ಅಂದರೆ ಅದರ ಬೃಹತ್ ಗುಮ್ಮಟ. ಇದು ವಿಶ್ವದ ಅತಿದೊಡ್ಡ ಗುಮ್ಮಟಗಳಲ್ಲಿ ಒಂದಾಗಿದೆ. ಇದರ ವ್ಯಾಸ ಸುಮಾರು 44 ಮೀಟರ್ ಅಂದರೆ ಸರಿಸುಮಾರು 144 ಅಡಿ. ಈ ಗುಮ್ಮಟವು ಕಟ್ಟಡದ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇದು ಒಂದು ದೊಡ್ಡ ಚೌಕಾಕಾರದ ಕಟ್ಟಡವಾಗಿದ್ದು ಪ್ರತಿ ಬದಿಯಲ್ಲೂ ಸುಮಾರು 47.5 ಮೀಟರ್ ಅಂದರೆ 156 ಅಡಿ ಉದ್ದವಿದೆ. ಕಟ್ಟಡದ 4 ಮೂಲೆಗಳಲ್ಲಿ ಎತ್ತರವಾದ 7 ಅಂತಸ್ತಿನ ಗೋಪುರಗಳಿವೆ. ಈ ಗೋಪುರಗಳು ಕಟ್ಟಡಕ್ಕೆ ಭದ್ರತೆಯನ್ನ ನೀಡುತ್ತವೆ ಮತ್ತು ಇವುಗಳಿಂದ ನಗರದ ಮನಮೋಹಕ ದೃಶ್ಯವನ್ನ ನಾವು ನೋಡಬಹುದು. ಗುಮ್ಮಟದ ಒಳಭಾಗದಲ್ಲಿ ವೃತ್ತಾಕಾರದ ಗ್ಯಾಲರಿ ಇದೆ. ಇದನ್ನು ಪಿಸುಗುಟ್ಟುವ ಗ್ಯಾಲರಿ ಎಂದು ಕರೆಯಲಾಗುತ್ತೆ. ಇಲ್ಲಿ ಒಂದು ಕಡೆ ಪಿಸುಗುಟ್ಟಿದ್ರೆ ಅದು ಗ್ಯಾಲರಿಯ ಮತ್ತೊಂದು ಕಡೆ ತುಂಬ ಸ್ಪಷ್ಟವಾಗಿ ಆ ಧ್ವನಿ ಕೇಳುತ್ತೆ. ಇದು ಗುಮ್ಮಟದ ವಿಶಿಷ್ಟ ವಾಸ್ತುಶಿಲ್ಪದ ವೈಶಿಷ್ಟ್ಯವಾಗಿದೆ. ಗೋಲ್ ಗುಂಬಜ್ ಅನ್ನು ದಕ್ಕನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಈ ಶೈಲಿಯು ಪರ್ಷಿಯನ್ ಮತ್ತು ಭಾರತೀಯ ಶೈಲಿಗಳ ಮಿಶ್ರಣವನ್ನು ಹೊಂದಿದೆ. ಕಮಾನುಗಳು, ಗುಮ್ಮಟಗಳು ಮತ್ತು ಅಲಂಕಾರಿಕ ಕೆತ್ತನೆಗಳು ಈ ಶೈಲಿಯ ಪ್ರಮುಖ ಲಕ್ಷಣಗಳಾಗಿವೆ. ಗೋಲ್ ಗುಂಬಜ್ನ ಒಳಭಾಗವು ವಿಶಾಲವಾದ ತೆರೆದ ಸ್ಥಳವಾಗಿದೆ. ಇಲ್ಲಿ ಮೊಹಮ್ಮದ್ ಆದಿಲ್ ಶಾ ಮತ್ತು ಅವರ ಕುಟುಂಬಸ್ಥರ ಸಮಾಧಿಗಳಿವೆ. ಒಳಾಂಗಣವು ಸರಳವಾಗಿದ್ದರೂ ಅದರ ಗಾತ್ರ ಮತ್ತು ಗುಮ್ಮಟದ ಪ್ರತಿಧ್ವನಿ ವಿಶೇಷವಾದ ಅನುಭವವನ್ನು ನೀಡುತ್ತೆ. ಇದನ್ನು ಕಪ್ಪು ಬಾಲಸ್ಟರ್ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಒಟ್ಟಾರೆಯಾಗಿ ಗೋಲ್ ಗುಂಬಜ್ ತನ್ನ ಬೃಹತ್ ಗಾತ್ರ, ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಮತ್ತು ಐತಿಹಾಸಿಕ ಮಹತ್ವದಿಂದಾಗಿ ಒಂದು ಪ್ರಭಾವಶಾಲಿ ಸ್ಮಾರಕವಾಗಿದೆ. ಇದರ ದೊಡ್ಡ ಗುಮ್ಮಟವು ಮತ್ತು ಪಿಸುಗುಟ್ಟುವ ಗ್ಯಾಲರಿಯು ಪ್ರವಾಸಿಗರನ್ನು ಆಕರ್ಷಿಸುವ ಪ್ರಮುಖ ಅಂಶವಾಗಿದೆ. ಇಂತಹ ಗೋಲ್ ಗುಂಬಜ್ ಒಳಗೆ ಕೆಲವು ರಹಸ್ಯಗಳು ಕೂಡ ಅಡಗಿವೆ. ಅವುಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗೋಲ್ ಗುಂಬಜ್ ಕರ್ನಾಟಕದ ವಿಜಯಪುರದಲ್ಲಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಇದು ಆದಿಲ್ ಶಾಹಿ ವಂಶದ 7ನೇ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯಾಗಿದೆ. ಈ ಸ್ಮಾರಕವನ್ನು 1656ರಲ್ಲಿ ದಕ್ಕನ್ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಯಿತು. ಮೊಹಮ್ಮದ್ ಆದಿಲ್ ಶಾ ತನ್ನ ಆಳ್ವಿಕೆಯ ಅವಧಿಯಲ್ಲಿಯೇ ಈ ಭವ್ಯವಾದ ಸಮಾಧಿಯನ್ನ ನಿರ್ಮಿಸಲು ಪ್ರಾರಂಭಿಸಿದ್ದ. ಹೌದು ಫ್ರೆಂಡ್ಸ್, ಮೊಹಮ್ಮದ್ ಆದಿಲ್ ಶಾ ಗೋಲ್ ಗುಂಬಜ್ ಅನ್ನ ನಿರ್ಮಿಸಲು ಮುಖ್ಯ ಕಾರಣವೆಂದರೆ ಅದು ಅವನ ಸಮಾಧಿ ಆಗಬೇಕಿತ್ತು. ಆದಿಲ್ ಶಾಹಿ ವಂಶದ ಹಿಂದಿನ ಅರಸರು ತಮ್ಮ ಸಮಾಧಿಗಳನ್ನ ಸಾಕಷ್ಟು ವಿಜೃಂಭಣೆಯಿಂದ ಕಟ್ಟಿಸಿಕೊಳ್ತಾ ಇದ್ರು. ಅದೇ ರೀತಿ ಮೊಹಮ್ಮದ್ ಆದಿಲ್ ಶಾ ತನಗಾಗಿ ಒಂದು ಭವ್ಯವಾದ ಮತ್ತು ಸ್ಮರಣೀಯ ಸಮಾಧಿಯೊಂದನ್ನು ನಿರ್ಮಿಸಲು ಬಯಸಿದ್ದ. ತನ್ನ ಶಕ್ತಿ ಮತ್ತು ವೈಭವವನ್ನ ಸಾರುವಂತಹ ಒಂದು ಸ್ಮಾರಕವನ್ನ ಕಟ್ಟಬೇಕೆಂಬ ಆಸೆ ಅವನಿಗಿತ್ತು. ಆದಿಲ್ ಶಾಹಿಗಳು ತಮ್ಮ ವಾಸ್ತುಶಿಲ್ಪದ ಮೂಲಕ ತಮ್ಮ ಶಕ್ತಿ ಮತ್ತು ಸಂಪತ್ತನ್ನ ಪ್ರದರ್ಶಿಸ್ತಾ ಇದ್ರು. ಗೋಲ್ ಗುಂಬಜ್ ಅನ್ನ ನಿರ್ಮಿಸುವ ಮೂಲಕ ಮೊಹಮ್ಮದ್ ಆದಿಲ್ ಶಾ ತನ್ನ ಆಳ್ವಿಕೆಯ ವೈಭವವನ್ನ ಮುಂದಿನ ಪೀಳಿಗೆಗೆ ತಿಳಿಸಲು ಬಯಸಿದ್ದ. ಮೊಹಮ್ಮದ್ ಆದಿಲ್ ಶಾಗೆ ವಾಸ್ತುಶಿಲ್ಪದಲ್ಲಿ ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಗೋಲ್ ಗುಂಬಜ್ ಅವನ ಆಸಕ್ತಿಯ ಫಲಿತಾಂಶವಾಗಿದೆ. ತನ್ನ ನೆನಪನ್ನ ಶಾಶ್ವತವಾಗಿ ಉಳಿಸುವಂತಹ ಒಂದು ಸ್ಮಾರಕವನ್ನ ನಿರ್ಮಿಸುವುದು ಅವನ ಉದ್ದೇಶವಾಗಿತ್ತು. ಹೀಗಾಗಿ ಗೋಲ್ ಗುಂಬಜ್ ಮೊಹಮ್ಮದ್ ಆದಿಲ್ ಶಾನ ವೈಯಕ್ತಿಕ ಮಹತ್ವಾಕಾಂಕ್ಷೆಯಾಗಿತ್ತು. ತನ್ನ ಆಳ್ವಿಕೆಯ ವೈಭವವನ್ನ ಸಾರುವ ಬಯಕೆ ಮತ್ತು ವಾಸ್ತುಶಿಲ್ಪದ ಮೇಲಿನ ಆಸಕ್ತಿಯ ಫಲಿತಾಂಶವಾಗಿ ನಿರ್ಮಾಣವಾಯಿತು. ಇದು ಕೇವಲ ಸಮಾಧಿಯಾಗಿರದೆ ಆ ಕಾಲದ ವಾಸ್ತುಶಿಲ್ಪದ ಶ್ರೇಷ್ಠತೆಯ ಒಂದು ಉದಾಹರಣೆಯಾಗಿ ನಿಂತಿದೆ. ಗೋಲ್ ಗುಂಬಜ್ ಕಟ್ಟುವ ಕೆಲಸಗಳು ಮೊಹಮ್ಮದ್ ಆದಿಲ್ ಶಾ ತನ್ನ ಆಳ್ವಿಕೆಯ ಸಮಯದಲ್ಲಿಯೇ ಪ್ರಾರಂಭಿಸಿದ್ದ. ನಿರ್ದಿಷ್ಟವಾಗಿ ಯಾವಾಗ ಪ್ರಾರಂಭವಾಯಿತು ಎಂಬುದರ ಬಗ್ಗೆ ನಿಖರವಾದ ದಿನಾಂಕ ತಿಳಿದಿಲ್ಲವಾದರೂ ಅವನ ಆಳ್ವಿಕೆಯ ಅವಧಿ ಅಂದರೆ 1627ರಿಂದ 1656ರವರೆಗೆ ಇತ್ತು. ಈ ಅವಧಿಯ ಮಧ್ಯಭಾಗದಲ್ಲಿ ಅಂದರೆ 1640ರ ದಶಕದ ಆರಂಭದಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ವಿಜಯಪುರವು ಆದಿಲ್ ಶಾಹಿಗಳ ರಾಜಧಾನಿಯಾಗಿತ್ತು. ಹೀಗಾಗಿ ಈ ಸ್ಮಾರಕವನ್ನು ಅಲ್ಲಿಯೇ ನಿರ್ಮಿಸಲು ನಿರ್ಧರಿಸುತ್ತಾರೆ. ಗೋಲ್ ಗುಂಬಜ್ನ ವಿನ್ಯಾಸವನ್ನು ಯಾಕೂತ್ ಎಂಬ ದಾಬುಲ್ನ ವಾಸ್ತುಶಿಲ್ಪಿ ರಚಿಸ್ತಾನೆ. ಅವನನ್ನ ಮೊಹಮ್ಮದ್ ಆದಿಲ್ ಶಾನೇ ನೇಮಿಸಿ
ಆವರಿಸಿಕೊಳ್ತಾನೆ. ಯಾಕೂತ್ ಎಂಬ ದಾಬುಲ್ನ ವಾಸ್ತುಶಿಲ್ಪಿ ಗೋಲ್ ಗುಂಬಜ್ ರಚಿಸಲು ದಾಬುಲ್ ಎಂಬ ಸ್ಥಳದಿಂದ ಬರ್ತಾನೆ. ದಾಬುಲ್ ಈಗಿನ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯ ಬಳಿ ಇರುವ ಒಂದು ಐತಿಹಾಸಿಕ ಬಂದರು ಪಟ್ಟಣವಾಗಿತ್ತು. 17ನೇ ಶತಮಾನದಲ್ಲಿ ಇದು ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಮತ್ತು ಬಹುಶಃ ಯಾಕೂತ್ ಅಲ್ಲಿಂದಲೇ ಬಂದಿರಬಹುದು. ಗೋಲ್ ಗುಂಬಜನ್ನು ರಚಿಸಲು ಯಾಕೂತ್ ಹೇಗೆ ಕೆಲಸ ಮಾಡಿದನು ಎಂಬುದರ ಬಗ್ಗೆ ನಿರ್ದಿಷ್ಟವಾದ ವಿವರಗಳು ಲಭ್ಯವಿಲ್ಲ. ಆ ಕಾಲದ ವಾಸ್ತುಶಿಲ್ಪದ ಪದ್ಧತಿಗಳು ಮತ್ತು ಗೋಲ್ ಗುಂಬಜ್ನ ವಿನ್ಯಾಸವನ್ನು ಆಧರಿಸಿ ಕೆಲವು ಅಂಶಗಳನ್ನು ಇತಿಹಾಸಕಾರರು ಊಹಿಸಿದರೆ, ಮೊಹಮ್ಮದ್ ಆದಿಲ್ ಶಾ ಯಾಕೂತ್ನ ವಾಸ್ತುಶಿಲ್ಪದ ಕೌಶಲ್ಯದ ಬಗ್ಗೆ ತಿಳಿದುಕೊಂಡು ಅವನನ್ನು ಗೋಲ್ ಗುಂಬಜ್ನ ವಿನ್ಯಾಸ ಮತ್ತು ನಿರ್ಮಾಣದ ಮೇಲ್ವಿಚಾರಣೆಗೆ ನೇಮಿಸಿಕೊಂಡಿರಬಹುದು. ದಾಬುಲ್ ಒಂದು ಪ್ರಮುಖ ಪಟ್ಟಣವಾಗಿದ್ದರಿಂದ ಅಲ್ಲಿಂದ ಪ್ರತಿಭಾವಂತ ವಾಸ್ತುಶಿಲ್ಪಿಗಳು ಬರುವಂತಹ ಸಾಧ್ಯತೆ ಇತ್ತು. ಯಾಕೂತ್ ಮೊದಲು ಗೋಲ್ ಗುಂಬಜ್ನ ಸಮಗ್ರ ವಿನ್ಯಾಸವನ್ನ ರಚಿಸ್ತಾನೆ. ಕಟ್ಟಡದ ನಕ್ಷೆ, ಎತ್ತರ, ಗುಮ್ಮಟದ ವಿನ್ಯಾಸ, ಗೋಪುರಗಳು ಮತ್ತು ಇತರ ರಚನಾತ್ಮಕ ಅಂಶಗಳು ಸೇರಿವೆ. ಈ ವಿನ್ಯಾಸವನ್ನು ಮೊಹಮ್ಮದ್ ಆದಿಲ್ ಶಾ ಅನುಮೋದಿಸಿರಬಹುದು ಎಂದು ಹೇಳಲಾಗುತ್ತೆ. ಇಂತಹ ದೊಡ್ಡ ಯೋಜನೆಯು ಅನೇಕ ಕುಶಲಕರ್ಮಿಗಳು, ಕಲ್ಲು ಕೆಲಸಗಾರರು, ಆ ಕಾಲದ ಇಂಜಿನಿಯರ್ಗಳು ಮತ್ತು ಇತರ ಕಾರ್ಮಿಕರನ್ನ ಒಳಗೊಂಡಿರುತ್ತೆ. ಯಾಕೂತ್ ಈ ತಂಡವನ್ನು ನಿರ್ವಹಿಸಬೇಕು. ನಿರ್ಮಾಣದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನು ಮೇಲ್ವಿಚಾರಣೆಯನ್ನ ನಡೆಸ್ತಲೇ ಇರಬೇಕು. ಗೋಲ್ ಗುಂಬಜ್ನ ಬೃಹತ್ ಗುಮ್ಮಟವನ್ನ ನಿರ್ಮಿಸುವುದು ಒಂದು ದೊಡ್ಡ ತಾಂತ್ರಿಕ ಸವಾಲಾಗಿತ್ತು. ಯಾಕೂತ್ಗೆ ಆ ಕಾಲದ ತಾಂತ್ರಿಕ ಜ್ಞಾನ ಮತ್ತು ಗುಮ್ಮಟವನ್ನ ಸುರಕ್ಷಿತವಾಗಿ ನಿರ್ಮಿಸುವ ವಿಧಾನದ ಬಗ್ಗೆ ತಿಳಿದಿರಬೇಕು. ಕಮಾನುಗಳು ಮತ್ತು ತೂಕವನ್ನ ಸಮತೋಲನಗೊಳಿಸುವ ಬಗ್ಗೆ ಅವನಿಗೆ ಪರಿಣಿತಿ ಇತ್ತು. ವಿವಿಧ ಭಾಗಗಳ ನಿರ್ಮಾಣವನ್ನ ಸಮನ್ವಯಗೊಳಿಸುವುದು ಬಹಳ ಮುಖ್ಯವಾಗಿತ್ತು. ಯಾಕೂತ್ ಎಲ್ಲ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಮತ್ತು ಸಮಯಕ್ಕೆ ಪೂರ್ಣಗೊಳ್ಳುವಂತೆ ನೋಡಿಕೊಂಡಿರಬೇಕು. ಅಂದಾಜಿನ ಪ್ರಕಾರ 1640ರ ದಶಕದ ಆರಂಭದಲ್ಲಿ ಅಡಿಪಾಯ ಹಾಕುವ ಮೂಲಕ ಗೋಲ್ ಗುಂಬಜ್ನ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಮೊಹಮ್ಮದ್ ಆದಿಲ್ ಶಾ ಸಾಯುವವರೆಗೂ ಈ ಕೆಲಸ ನಿರಂತರವಾಗಿ ನಡೆಯಿತು. ಅವನ ಮರಣದ ನಂತರವೂ ಅದರ ನಿರ್ಮಾಣವು ಮುಂದುವರಿಸಲಾಯಿತು. ಹೀಗೆ ಮೊಹಮ್ಮದ್ ಆದಿಲ್ ಶಾನ ಆಸೆಯಂತೆ 17ನೇ ಶತಮಾನದ ಮಧ್ಯಭಾಗದಲ್ಲಿ ಗೋಲ್ ಗುಂಬಜ್ನ ನಿರ್ಮಾಣ ಕಾರ್ಯವು ಪ್ರಾರಂಭವಾಯಿತು ಮತ್ತು 1656ರಲ್ಲಿ ಪೂರ್ಣಗೊಳ್ಳುತ್ತೆ. ಆದರೆ ದುರಾದೃಷ್ಟವಶಾತ್ ಮೊಹಮ್ಮದ್ ಆದಿಲ್ ಶಾ ತನ್ನ ಸಮಾಧಿಯನ್ನು ಪೂರ್ಣಗೊಂಡ ನಂತರ ನೋಡಲು ಬದುಕಿರಲಿಲ್ಲ. ಇದರ ನಿರ್ಮಾಣ 1656ರಲ್ಲಿ ಪೂರ್ಣಗೊಳ್ತು. ಆದರೆ ಸುಲ್ತಾನನು ಸಮಾಧಿಯನ್ನ ಪೂರ್ಣಗೊಳಿಸುವ ಮುನ್ನವೇ ಮರಣ ಹೊಂದಿದ್ದ. ಗೋಲ್ ಗುಂಬಜ್ನ ಒಳಭಾಗವು ವಿಶಾಲವಾದ ತೆರೆದ ಸ್ಥಳವಾಗಿದ್ದು ಅಲ್ಲಿ ಮೊಹಮ್ಮದ್ ಆದಿಲ್ ಶಾ, ಅವನ ಹೆಂಡತಿಯರು ಮತ್ತು ಇತರ ಸಂಬಂಧಿಗಳ ಸಮಾಧಿಗಳಿವೆ. ಗೋಲ್ ಗುಂಬಜ್ ವಿಜಯಪುರದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದ್ದು ಭಾರತದ ವಾಸ್ತುಶಿಲ್ಪ ಪರಂಪರೆಯ ಒಂದು ಅದ್ಭುತ ಉದಾಹರಣೆಯಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಗೋಲ್ ಗುಂಬಜ್ನ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.